ರಾಜ್ಯದಾದ್ಯಂತ SIR ಈಗ ಪ್ರಾರಂಭವಾಗಿದೆ. ಆದರೆ SIR ಪ್ರಾರಂಭ ಆಗಿದ್ರೂ ಕೂಡ ಪಾರದರ್ಶಕವಾಗಿ ನಡೀತಾ ಇಲ್ಲ. ಒಂದಿಷ್ಟು ಸರ್ಕಾರ ಪ್ರಭಾವ ಬೀಳ್ತಾ ಇದೆ. ಜೊತೆಗೆ ಕೆಲವು ನಾಯಕರ ಈ ಮತಪಟ್ಟಿಯ ಹೆಸರು ಮೂರು ಕಡೆ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಚುನಾವಣೆ ಪ್ರಕ್ರಿಯೆ ಬಗ್ಗೆ ಬಿಜೆಪಿ ಗಂಭೀರವಾದಂತಹ ಆರೋಪವನ್ನು ಮಾಡಿದೆ. ಅಂದರೆ SIR ಪ್ರಕ್ರಿಯೆ ಸುಸೂತ್ರವಾಗಿ ನಡೀತಾ ಇಲ್ಲ. ಚುನಾವಣಾ ಪ್ರಕ್ರಿಯೆ ಬಗ್ಗೆ ಬಿಜೆಪಿ ಗಂಭೀರವಾದಂಥ ಆರೋಪ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕರು HK ಪಾಟೀಲ್ ಅವರೇ ಈಗ ಮೂರು ಕಡೆ ಅವರು ಹೆಸರಿದೆಯಂತೆ. ಯಾಕಂದರೆ ಒಂದು ವೋಟರ್ ID ಇಟ್ಕೊಂಡು ಅವರು 3 ಕಡೆ ಮತದಾನವನ್ನು ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಸಂಸದ ಬಸವರಾಜ ಬೊಮ್ಮಾಯಿ ಅವರೇ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಸಹಜವಾಗಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿ ಆರೋಪ ಮಾಡಿದಾಗ ಅದನ್ನು ಅಲ್ಲಗಳಿಬೋದು. ಆದರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಬೊಮ್ಮಾಯಿ ಅವರು, ಜೊತೆಗೆ ಹಾಲಿ ಸಂಸದರಾಗಿದ್ದಾರೆ, ಇವ್ರು ಹೇಳ್ತಾರೆ ಅಂದಾಗ ಒಂದಿಷ್ಟು ವೇಟೇಜ್ ಇರ್ತದೆ ಅವ್ರ ಮಾತಲ್ಲಿ. ಒಂದು ದಾಖಲೆಗಳನ್ನು ಇಟ್ಕೊಂಡು ಮಾತಾಡಿರ್ತಾರೆ ಅಂತ ನಾವೆಲ್ಲ ಬಯಸ್ತಾ ಇದ್ದೀವಿ. HK ಪಾಟೀಲ್ರು ನಿಜಕ್ಕೂ ಎಲ್ಲಾದರೂ ಮೂರು ಕಡೆ ಅವ್ರ ಹೆಸರಿದ್ದರೆ ಅದನ್ನು ದಯಮಾಡಿ ಸರಿ ಮಾಡಿಸ್ಕೋಬೇಕು. ಆಲ್ರೆಡಿ ಈ ಮತಪಟ್ಟಿ ಪರಿಷ್ಕರಣೆ ಶುರುವಾಗಿ ಇವತ್ತಿಗೊಂದು 5-6 ದಿವಸ ಆಯಿತು. ಸಾಕಷ್ಟು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇರೋದು ಏನಂದರೆ ಚೌಟ್ರಿಲೆಲ್ಲ ಜನಗಳನ್ನು ಸೇರಿಸ್ಕೊಂಡು ಮತ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಅಥವಾ ಬೆಂಗಳೂರಿನಂತಹ ನಗರದಲ್ಲಿ ಅಪಾರ್ಟ್ಮೆಂಟಲ್ಲಿ ಜನರನ್ನೆಲ್ಲ ಸೇರಿಸ್ಕೊಂಡು ಒಂದೇ ಕಡೆ ಸೇರಿಸ್ಕೊಂಡು ಅಲ್ಲಿ ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಇದು ಪಾರದರ್ಶಕವಾಗಿ ಆಗ್ತಾ ಇಲ್ಲ, ಪಕ್ಷಾತೀತವಾಗಿ ನಡೀತಾ ಇದೆ. ಸರ್ಕಾರ ಗಂಭೀರವಾದಂತಹ ಒಂದು ಹಿಡಿತವನ್ನು ಸಾಧಿಸ್ತಾ ಇದೆ ಅಂತ BJP ಆರೋಪವನ್ನು ಮಾಡ್ತಾ ಇದೆ. ಆ್ಯಕ್ಚುಲಿ ಮನೆಗೆ ಹೋಗಬೇಕು BLOಗಳು ಜೊತೆಗೆ BLEಗಳು ಕೂಡ ಹೋಗಬೇಕಾಗ್ತದೆ. ಬೂತ್ ಲೆವೆಲ್ ಆಫೀಸರ್ಸ್ಗಳ ಜೊತೆಗೆ ಬೂತ್ ಲೆವೆಲ್ ಏಜೆಂಟ್ ಕೂಡ ಇರಬೇಕಾಗ್ತದೆ. ಯಾಕಂದರೆ ಇಲ್ಲಿ ಯಾರನ್ನೂ ಕೂಡ ಅನಗತ್ಯವಾಗಿ ಕೈ ಬಿಡುವಂತಹ ಉದ್ದೇಶ ಚುನಾವಣಾ ಆಯೋಗದ ಆಗಿರಲ್ಲ. ಯಾಕಂದರೆ ಈ ಒಂದು ಭಾರತೀಯ ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಪ್ರತಿಯೊಬ್ಬ ಅರ್ಹನೂ ಕೂಡ ಅವರು ಮತದಾನ ಮಾಡಲಿಕ್ಕೆ ಯೋಗ್ಯನಾಗಿರ್ತಾರೆ. ಅಂಥವ್ರ ಹೆಸರನ್ನು ಕೈ ಬಿಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅದ್ರ ಜೊತೆಗೆ ಯಾರಾದರೂ ಅನರ್ಹರಿದ್ದರೆ, ಸ್ಪೆಷಲ್ ಈಗ ಮೊನ್ನೆ ಕುಮಾರಸ್ವಾಮಿ ಅವರು ಒಂದಿಷ್ಟು ಆರೋಪವನ್ನು ಮಾಡಿದರು. ಇದೇ ರಾಮನಗರದಲ್ಲಿ ಈ ಬಾಂಗ್ಲಾ ವಲಸಿಗರನ್ನೆಲ್ಲ, ಅಂದರೆ ಒಂದೇ ಕೋಮಿನ ಜನರನ್ನು ಒಂದು ಚೌಟ್ರಿಯಲ್ಲಿ ಸೇರಿಸ್ಬಿಟ್ಟು ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಇದು ಯಾವ ಸೀಮೆ ಮತಪಟ್ಟಿ ಪರಿಷ್ಕರಣೆ ಇದು? ಮನೆಗೆ ಹೋಗಬೇಕಲ್ವಾ? BLOಗಳು ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಒಂದಿಷ್ಟು ಆರೋಪವನ್ನು ಮಾಡಿದರು. ಕೇವಲ ರಾಮನಗರ ಅಷ್ಟೇ ಅಂತಲ್ಲ, ರಾಮನಗರ, ಬೆಂಗಳೂರು, ತುಮಕೂರು, ಇನ್ನು ಶಿವಮೊಗ್ಗ, ತೀರ್ಥಹಳ್ಳಿ ಈ ಭಾಗದಲ್ಲೆಲ್ಲ ಕೂಡ ಒಂದೇ ಕಡೆ ಜನರನ್ನೆಲ್ಲ ಸೇರಿಸ್ಬಿಟ್ಟು ಮತಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಒಂದಿಷ್ಟು ಮಾಡ್ತಾ ಇದ್ರು. ಈಗ HK ಪಾಟೀಲ್ ಅವರ ಬಗ್ಗೆನೇ ಒಂದಿಷ್ಟು ಆರೋಪ ಬರ್ತಾ ಇರೋದು ಏನು ಅಂದರೆ 3 ಕಡೆ ಹೆಸರಿದೆಯಂತೆ ಅವ್ರದ್ದು. ಒಂದು ವೋಟರ್ ಐಡಿಗೆ 3 ಕಡೆ ಹೆಸರಿದೆ. SIR ಪರಿಷ್ಕರಣೆ ಮೇಲೆ ಈಗ BJP ಪ್ರಶ್ನೆ ಮಾಡ್ತಾ ಇದೆ. ರೋಣದಲ್ಲಿ 3084 ಹೆಸರು ರಿಪೀಟ್ ಆಗಿದೆ. ನೋಡಿ ಎಷ್ಟು ಕಳವಳಕಾರಿ ವಿಚಾರ ಇದು. ಗದಗ್ನಲ್ಲಿ 2305 ಡೂಪ್ಲಿಕೇಟ್ ಹೆಸರುಗಳು ಕಂಡು ಬಂದಿದ್ದಾವಂತೆ. ಬಸವರಾಜ ಬೊಮ್ಮಾಯಿ ಮಾಡಿರುವಂಥ ಆರೋಪ ನಿಜನಾ ಸುಳ್ಳೋ ಇದ್ರ ಬಗ್ಗೆ ಚುನಾವಣಾ ಆಯೋಗದವರು ಸ್ಪೆಷಲಿ ಇದಕ್ಕೆ ಎಂಟ್ರಿಯನ್ನು ಕೊಡಲೇಬೇಕಾಗ್ತದೆ. ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗದವರು ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಜನತೆ ಮುಂದೆ ಇಡಬೇಕಾಗ್ತದೆ. ಜೊತೆಗೆ ಅದನ್ನು ಜನತೆ ಮುಂದೆ ಇಡೋದಕ್ಕಿಂತ ಮುಂಚೆ ಅವರೊಂದಿಷ್ಟು ಅದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ನಿಜಕ್ಕೂ ಹೌದಾ? BLOಗಳು ಮನೆಗೆ ಹೋಗ್ತಾ ಇಲ್ಲ ಅಂತಲೂ BJP ಆರೋಪ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಡಿಯೋಗಳನ್ನು ಕೂಡ ತಾವು ಗಮನಿಸಿರ್ತೀರ. SIR ಪಾರದರ್ಶಕವಾಗಿಲ್ಲ ಅನ್ನುವಂಥದ್ದು ಒಂದು ಕಡೆ ಬೊಮ್ಮಾಯಿ ವಾಗ್ದಾಳಿ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಇದು ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ. ಆ್ಯಕ್ಚುಲಿ ಇದರಲ್ಲಿ BJP, ಕಾಂಗ್ರೆಸ್, ಬೇರೆ ಯಾವುದೇ ಪಕ್ಷದವರು ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಇಲ್ಲ. ಇದು ಭಾರತೀಯ ಸಂವಿಧಾನದ ಚೌಕಟ್ಟಿನಡಿ ಬರುವಂತಹ ಚುನಾವಣಾ ಆಯೋಗದವರು ನಡೆಸ್ತಾ ಇರುವಂಥದ್ದು ಇದು. ಆದರೆ BLOಗಳು ರಾಜ್ಯದ ಒಬ್ಬ ಅಧಿಕಾರಿಗಳಾಗಿರ್ತಾರೆ, ಅವರು ರಾಜ್ಯ ಸರ್ಕಾರದ ಅಧೀನಕ್ಕೆ ಬರ್ತಾರೆ BLOಗಳು. ಹಾಗಾಗಿ ಈ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಒಂದು ಕಡೆ BJP ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ವಾಕ್ ಸಮರಗಳು ನಡೀತಾ ಇದ್ದಾವೆ. ಮತದಾರರ ಪಟ್ಟಿಯಲ್ಲಿ ಡೂಪ್ಲಿಕೇಟ್ ಹೆಸರುಗಳು
ಪರಿಷ್ಕರಣೆಯಲ್ಲಿ ಲೋಪದೋಷಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ಆರೋಪಗಳು ಒಂದು ಕಡೆ ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲ ಬೆಳವಣಿಗೆಗಳ ನಡುವೆ BJP ಇದೀಗ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದಂದರೆ ಮಾಜಿ ಸಚಿವ HK ಪಾಟೀಲ್ ಹೆಸರಲ್ಲೇ 3 ಹೆಸರು ಅಂದರೆ 3 ಕಡೆ ಅವರು ಮತದಾನ ಮಾಡಲಿಕ್ಕೆ ಅವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂತ ಒಂದು ಕಡೆ ಈಗ ಸಂಸದ ಬಸವರಾಜ ಬೊಮ್ಮಾಯಿ ಈಗ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ HK ಪಾಟೀಲ್ರವರು ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕರು, ಹಿರಿಯ ಶಾಸಕರು, ಮಾಜಿ ಸಚಿವರು, ಹೀಗೆ ಒಂದಿಷ್ಟು ಬೊಮ್ಮಾಯಿ ಹೇಳ್ತಾರೆ ಅಂದಾಗ ಅದು ತುಂಬ ವೆಯ್ಟೇಜ್ ಇರ್ತದೆ ಮಾತಲ್ಲಿ. ಅದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ಬೇಕು, ಇದ್ರ ಬಗ್ಗೆ ಸತ್ಯತೆಯನ್ನು ತಿಳ್ಕೊಳ್ಬೇಕಾಗಿದ್ದು ಚುನಾವಣಾ ಆಯೋಗದವರು ಇದರಲ್ಲಿ ಇಂಟರ್ಫಿಯರ್ ಆಗಲೇಬೇಕಾಗ್ತದೆ.